ನಮಸ್ಕಾರ ಸ್ನೇಹಿತರೆ. ಇವತ್ತು 29ನೇ ತಾರೀಕು. ಸೀದಾ ಮಾರ್ಕೆಟ್ನ ಓವರ್ವ್ಯೂ ಬಗ್ಗೆ ನೋಡೋಣ ಬನ್ನಿ. ನಿಫ್ಟಿ 99 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. 0.40% ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ಫ್ಲ್ಯಾಟ್ ಪರ್ಫಾರ್ಮೆನ್ಸ್ 0.02% ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.44% ಅಂದರೆ -262 ಪಾಯಿಂಟ್ಸ್ ಇಂದ ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ -105 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಡಿಕ್ಲೈನ್ದು ಜಾಸ್ತಿ ಇದೆ. ಅಡ್ವಾನ್ಸು 786 ಇದ್ದರೆ ಡಿಕ್ಲೈನು 1544 ಸ್ಟಾಕ್ಸು ಡಿಕ್ಲೈನ್ ಕಡೆ ಇದೆ. ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ FMCG ಇವತ್ತು 0.72%ಅಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದೇ ಥರ ನಿಫ್ಟಿ ಎನರ್ಜಿ 0.61% ಪಾಸಿಟಿವ್. ನಿಫ್ಟಿ ಆಟೋ, ನಿಫ್ಟಿ IT, ನಿಫ್ಟಿ ಫೈನಾನ್ಸ್, ನಿಫ್ಟಿ ಬ್ಯಾಂಕ್, ನಿಫ್ಟಿ PSU ಬ್ಯಾಂಕ್ಸ್. ಇಷ್ಟು ಸೆಕ್ಟರ್ಗಳು ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಉಳಿದಂತೆ ಇನ್ನು ಎಲ್ಲ ಸೆಕ್ಟರ್ಗಳು ಇವತ್ತು ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಅದರಲ್ಲಿ ಹೀನಾಯವಾಗಿ ಪರ್ಫಾರ್ಮ್ ಮಾಡಿರೋದು ನಿಫ್ಟಿ ಫಾರ್ಮಾ -0.48%ಇಂದ ಕ್ಲೋಸ್ ಆಗಿದೆ. ಮೊದಲನೇದಾಗಿ ಇವತ್ತು AGM ಮೀಟಿಂಗ್. ಯಾರ್ದು, ಯಾವ ಕಂಪ್ನಿದು? ರಿಲಯನ್ಸ್ನ AGM ಮೀಟಿಂಗ್ ಇವತ್ತು. ಏನಪ್ಪ ಇದು ರಿಲಯನ್ಸ್ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂದರೆ ಏನಂತ ಸ್ಪೆಷಲ್ಲು ಅಂತೆಲ್ಲ ಕೇಳಬೇಡಿ. ಯಾಕೆ ಈ ರಿಲಯನ್ಸ್ ಇಂಡಸ್ಟ್ರಿ ಅವ್ರದ್ದು AGM ಸ್ಪೆಷಲ್ ಅಂದರೆ, ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ರಿಲಯನ್ಸು ನಮ್ಮ ಶೇರ್ ಮಾರ್ಕೆಟಲ್ಲಿ ಸೆಕೆಂಡ್ ಒಂದು ವೆಯ್ಟೇಜನ್ನು ಹೊಂದಿರುವಂಥ ಕಂಪನಿ. ಒಂದು ಸ್ವಲ್ಪ ಈ AGM ಮೀಟಿಂಗಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಬಂದರೂ ಖಂಡಿತ ನಮ್ಮ ಮಾರ್ಕೆಟ್ಗೆ ಹೊಡೆತ ಅಂತೂ ಬೀಳುತ್ತೆ. ಓಕೆ, ಇವತ್ತು AGM ಮೀಟಿಂಗ್ನ ಔಟ್ಕಮ್ ಏನು ಅಂದರೆ, ಒಂದು AI ರ್ಯಾಂಪಪ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರ್ಯಾಂಪಪ್, ನ್ಯೂ ಎನರ್ಜಿ ಅಪ್ಡೇಟ್ಸ್ ಮತ್ತು 1:1 ಬೋನಸ್. ಏನು ಅಂತ ಡೀಟೇಲಾಗಿ ನೋಡೋಣ ಬನ್ನಿ. ಇದು ಸಂಜೆ ಪಬ್ಲಿಷ್ ಆಗಿರೋ ಆರ್ಟಿಕಲ್ಲು. ಟಾಪ್ ಹೈಲೈಟ್ಸ್ ಆಫ್ ಮುಖೇಶ್ ಅಂಬಾನೀಸ್ ಅಡ್ರೆಸ್ ಎಟ್ ದ ರಿಲಯನ್ಸ್ AGM. ಮೊದಲಿಗೆ ಡಿಜಿಟಲ್ ಸರ್ವಿಸಸ್. Now Jio is the world's largest mobile data company with 490 million users, on average consuming over 30 GB of data monthly. ನೋಡಿ ಜಿಯೋ ನೆಟ್ವರ್ಕು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ನಿಯರ್ಲಿ 490 ಮಿಲಿಯನ್ ಯೂಸರ್ಸ್ನ ಹೊಂದಿದೆ. ಆ್ಯಾವ್ರೇಜ್ ಆಗಿ 30 GB ಡೇಟಾನ ಉಪಯೋಗಿಸೋಂಥ ಕ್ಲೈಂಟ್ಸ್ ಇವ್ರ ಹತ್ರ ಇದ್ದಾರೆ. ಈ ಡಿಜಿಟಲ್ ಸರ್ವೀಸಸ್ ಅಡಿಯಲ್ಲಿ ಮೇಯ್ನಾಗಿ ಅವ್ರು ಹೇಳಿದ್ದು AI ಡ್ರಿವನ್. ಅವರ ಒಂದು ಪ್ಲ್ಯಾಟ್ಫಾರ್ಮ್ಸ್ ಏನೇನಿದೆ, ಆ್ಯಪ್ಗಳು ಏನೇನಿದೆ, ಅದರಲ್ಲೆಲ್ಲ AIನ ತರ್ತಾರೆ ಅಂತ ಹೇಳಿದೆ. ಅದರ ಹೆಸರು ಜಿಯೋ ಬ್ರೈನ್ ಅಂತ ಅವರು ಇಟ್ಟಿದ್ದಾರೆ. ನ್ಯಾಷನಲ್ AI ಇನ್ಫ್ರಾಸ್ಟ್ರಕ್ಚರ್ಗೆ ಕೂಡ ಒಂದು ಅಡಿಪಾಯ ಹಾಕಿದ್ದಾರೆ. ಈ AI ಬರೋದ್ರಿಂದ ಯಾವ್ಯಾವುದಕ್ಕೆ ಬೆನಿಫಿಟ್ಸು? ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೆನಿಫಿಟ್, ಎಜುಕೇಷನ್ಗೆ ಬೆನಿಫಿಟ್, ಹೆಲ್ತ್ ಕೇರ್ಗೆ ಬೆನಿಫಿಟ್ ಮತ್ತು ಸ್ಮಾಲ್ ಬಿಸ್ನೆಸಸ್ಗೆ ಬೆನಿಫಿಟ್ಸ್ ಇದೆ. ಓಕೆ, ಅದೇ ಥರ ಮೇಯ್ನ್ ಹೈಲೈಟ್ಸ್ ಡಿಜಿಟಲ್ ಸರ್ವಿಸಸ್ ಅಡಿಯಲ್ಲಿ ಜಿಯೋ TV OSನ ಬಿಡ್ತಾರೆ, ಆಪ್ರೇಟಿಂಗ್ ಸಿಸ್ಟಮ್ ಬಿಡ್ತಾರೆ. ಯಾವ ಥರ ಆ್ಯಂಡ್ರಾಯ್ಡ್ ಇದೆಯೋ ಅದೇ ಥರ ಜಿಯೋ TV OSನ ಬಿಡ್ತಾರೆ. ಹೆಲೋ ಜಿಯೋ ಅಂತ ಒಂದು ಗೂಗಲ್ AIಗಳು ಏನಿದ್ದಾವೆ, ಸಿರಿ, ಗೂಗಲ್ ಆಗಿರ್ಬೋದು, ಹೇ ಗೂಗಲ್ ಅಂತೀವಲ್ಲ, ಆ ಥರ ಹೆಲೋ ಜಿಯೋ ಅನ್ನೋದನ್ನ ಕೂಡ ಬಿಡ್ತಾರೆ. ಹೀಗೆ ಸುಮಾರು AI ಡೆವಲಪ್ಡ್ ಫೀಚರ್ಸ್ನ ರಿಲಯನ್ಸ್ ಜಿಯೋ ಹೋಮ್ ಆ್ಯಪಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಬಂದು ರೀಟೈಲ್ ಸೆಕ್ಟರ್. ರಿಲಯನ್ಸ್ ರೀಟೈಲ್ ನೀವು ನೋಡ್ಬೋದು, ಟಾಪ್ 5 ಗ್ಲೋಬಲ್ ರಿಟೈಲರ್ಸಲ್ಲಿ ಇವರು ಒಬ್ಬರು ಆಗಿದ್ದಾರೆ. ಗ್ಲೋಬಲ್ ರಿಟೈಲರ್ಸಲ್ಲಿ ಇವರು ಕೂಡ ಟಾಪ್ 5ಅಲ್ಲಿ ಇದ್ದಾರೆ. ಓಕೆ, ಗ್ರಾಸರಿ ಸೆಕ್ಷನ್ನಲ್ಲಿ 2.5 ಟೈಮ್ಸ್ ದ ರೇಟ್ ಆಫ್ ಮಾಡರ್ನ್ ರಿಟೈಲ್ ಟ್ರೇಡ್. 2.5x ಟೈಮ್ಸ್ ತುಂಬ ಬೇಗ ಗ್ರಾಸರಿ ಸೆಕ್ಷನಲ್ಲಿ ಇವರು ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾರೆ. ಅದೇ ಥರ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಪ್ರೊಡಕ್ಷನಲ್ಲಿ ನಿಯರ್ಲಿ 30% ಇಂಡಿಯಾಸ್ ಡೊಮೆಸ್ಟಿಕ್ ಗ್ಯಾಸ್ ಪ್ರೊಡಕ್ಷನ್ನು ಇವರೇ ಮಾಡ್ತಾ ಇದ್ದಾರೆ. ಇದು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ನು ಇಂಡಿಯಾದ ಒಂದು ಗ್ರೋತಲ್ಲಿ ಕೂಡ.
ಇನ್ನು O2C ಬಿಸ್ನೆಸ್. O2C ಅಂದ್ರೇನು? ಆಯಿಲ್ ಟು ಕಂಪನಿ. O2C ಅಂದರೆ ಆಯಿಲ್ ಟು ಕಂಪ್ನಿ ಬಿಸ್ನೆಸ್ಸಲ್ಲಿ ನೋಡಿ ರೆವೆನ್ಯೂ 5,64,749 crores ರೆವೆನ್ಯೂನೇ ಆಗಿದೆ. ಅಂದರೆ ಸೇಲ್ಸೇ ನಿಮಗೆ ಹೆಚ್ಚು ಕಡಿಮೆ ಡಾಲರಲ್ಲಿ ಹೇಳಿದ್ರೆ $67.9 billion ಸೇಲ್ಸ್ ಆಗಿದೆ. ನೆಕ್ಸ್ಟ್ ಬಂದು ನ್ಯೂ ಎನರ್ಜಿ ಸೆಕ್ಟರ್. ನ್ಯೂ ಎನರ್ಜಿ ಸೆಕ್ಟರಲ್ಲಿ ನೀವು ನೋಡ್ಬೋದು ಬೈ 2025 ಜಾಮ್ನಗರ್ ವಿಲ್ ಬಿಕಮ್ ದ ಕ್ರಾಡಲ್ ಆಫ್ ನ್ಯೂ ಎನರ್ಜಿ ಬಿಸ್ನೆಸಸ್ ವಿತ್ ದ ಧೀರುಭಾಯ್ ಅಂಬಾನಿ ಗ್ರೀನ್ ಎನರ್ಜಿ ಗಿಗಾ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸನ್ನು ಕಟ್ತಾ ಇದ್ದಾರೆ ಜಾಮ್ನಗರಲ್ಲಿ. ಓಕೆ, ನೆಕ್ಸ್ಟ್ ಅವ್ರು ಹೇಳಿರೋದು ವ್ಯಾಲ್ಯೂ ಕ್ರಿಯೇಷನ್ ರೋಡ್ ಮ್ಯಾಪ್. ಸೊ ಆ ರೋಡ್ ಮ್ಯಾಪಲ್ಲಿ ನೀವು ನೋಡ್ಬೋದು ಅವರು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ. ಸೊ ನರ್ಚರ್ ಅವರ್ 5 ಗ್ರೋತ್ ಎಂಜಿನ್ಸ್ ಅಂದರೆ O2C, ರಿಟೈಲ್, ಜಿಯೋ, ಮೀಡಿಯಾ ಆ್ಯಂಡ್ ಗ್ರೀನ್ ಎನರ್ಜಿ ಆ್ಯಂಡ್ ಫ್ಯೂಯಲ್ಸ್. ಸೊ ಇಷ್ಟು ಸೆಕ್ಟರ್ಗಳಿಗೆ ಅವರು ಒಂದು ವ್ಯಾಲ್ಯೂ ಕ್ರಿಯೇಷನ್ ರೋಡ್ ಮ್ಯಾಪ್ನ ಮಾಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಅದು ಮೋರ್ ದ್ಯಾನ್ ಡಬಲ್ ದ ಸೈಜ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಇವತ್ತಿನ ಔಟ್ಕಮ್. ಇದಲ್ದಲೆ ಇವತ್ತು 1:1 ಬೋನಸ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ರಿಲಯನ್ಸ್ ಶೇರ್ಸ್ ಯಾರ ಹತ್ರ ಇರುತ್ತೆ? 1 ಇದ್ದರೆ 2 ಸಿಗುತ್ತೆ, 2 ಇದ್ದರೆ 4 ಸಿಗುತ್ತೆ, 3 ಇದ್ದರೆ 6 ಸಿಗುತ್ತೆ, 4 ಇದ್ದರೆ 8 ಸಿಗುತ್ತೆ, 5 ಇದ್ದರೆ 10 ಸಿಗುತ್ತೆ. ಸೊ 1:1 ಬೋನಸ್ ಕೂಡ ರಿಲಯನ್ಸ್ ಶೇರ್ಸಲ್ಲಿ ಅನೌನ್ಸ್ ಆಗಿದೆ. ಹಾಗಾಗಿ ಇವತ್ತು ರಿಲಯನ್ಸ್ ಶೇರ್ಸ್ ಎಲ್ಲ 2% ಮೇಲೆ ಜಂಪನ್ನು ಕಂಡಿದ್ವು. ನೆಕ್ಸ್ಟ್ ನ್ಯೂಸ್ ಏನು ಅಂದರೆ US ಎಕಾನಮಿ. ಸೊ ಅಮೇರಿಕಾದು ಎಕಾನಮಿಕ್ ಗ್ರೋತು ಇವತ್ತು ಹೊರಬಿದ್ದಿದೆ. ಮತ್ತು ನೆನ್ನೆ ಹೇಳ್ದಂಗೆ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ಹೊರಗೆ ಬಿದ್ದಿದೆ. ನೀವು ನೋಡ್ಬೋದು US ಎಕಾನಮಿ ಗ್ರೋಸ್ 3% ಇನ್ Q2. ಸೊ ಅಲ್ಲಿ ಇವಾಗ Q2 ಅಲ್ಲಿ ಕರೆಂಟ್ ಇಯರ್ನ ತಗೋತಾರೆ, ನಾವು ಫೈನಾನ್ಷಿಯಲ್ ಇಯರ್ನ ತಗೋತೀವಿ. ಹಾಗಾಗಿ ಅಲ್ಲಿ Q2 ನಡೀತಾ ಇದೆ. ಸೊ ಅದು ಇವಾಗ ಎಕಾನಮಿ ಬಂದು ರೇಟು 3%ಅಲ್ಲಿ ಇದ್ದಿದೆ. ಸೊ ಅದು ಗ್ರೋ ಆಗಿದೆ 3%ಅಲ್ಲಿ. ಅಂದರೆ ಇದು ಒಂದು ಪಾಸಿಟಿವ್ ನ್ಯೂಸ್ ಆಯಿತು. ಜಾಬ್ಲೆಸ್ ಕ್ಲೈಮ್ಸು ಮಿನಿಮಲ್ ಚೇಂಜ್ನ ತೋರಿಸಿದೆ. ಓಕೆ, ಏನು ಅಂತ ಸ್ವಲ್ಪ ಡೀಟೇಲ್ ನೋಡ್ಬೋಣ ಬನ್ನಿ. ನೋಡಿ, ಇದ್ರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ GDP ಡೇಟಾ ಇನ್ಕ್ರೀಸ್ಡ್ ಎಟ್ ಆ್ಯನ್ಯುಯಲ್ ರೇಟ್ ಆಫ್ 3% ಬಿಟ್ವೀನ್ ಏಪ್ರಿಲ್ ಆ್ಯಂಡ್ ಜೂನ್, ಅಪ್ ಫ್ರಮ್ ದ ಪ್ರೀವಿಯಸ್ಲಿ ರಿಪೋರ್ಟೆಡ್ 2.8%. ಓಕೆ, ಅಂದರೆ ಹಿಂದಿನ ಒಂದು ಡೇಟಾ 2.8% ಬಂದಿತ್ತು, ಇವಾಗ GDP 3%ಅಲ್ಲಿ ಗ್ರೋತ್ ಆಗಿದೆ. ಸೊ ಇದು ಒಂದು ಪಾಸಿಟಿವ್ ನ್ಯೂಸ್. ಓಕೆ, ಮತ್ತು ಇದೇ ಪ್ರೆಸ್ ಮೀಟಲ್ಲಿ ಇನ್ನೊಂದನ್ನು ಹೇಳಿದ್ದಾರೆ, ಅಂದರೆ ಜಾಬ್ಲೆಸ್ ಕ್ಲೈಮ್ಸ್ ಏನು ಅಂದರೆ ಸೊ ಲಿಟಲ್ ಚೇಂಜ್ನ ತೋರಿಸಿದೆ ಡೇಟಾ. ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಏನು ಅನ್ನೋದನ್ನು ಸ್ವಲ್ಪ ಸಾಧಾರಣ ಚೇಂಜಲ್ಲಿ ಹೇಳಿದ್ದಾರೆ. ಸೊ ರಿಮೈನಿಂಗ್ ಎಟ್ 2,31,000. ಓಕೆ, ಸೊ ಲಾಸ್ಟ್ ಟೈಮ್ ಎಷ್ಟಿತ್ತು ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸು? 2,32,000, ಇವಾಗ 2,31,000. ಸೊ ಇದರ ರೆಸ್ಪಾನ್ಸು ಟ್ರೆಷರಿ ಈಲ್ಡ್ ಜಾಸ್ತಿ ಆಗಿದೆ. S&P ಫ್ಯೂಚರ್ಸು ಸೊ ಇವತ್ತು ಮೇಲಕ್ಕೆ ಹೋಗಿದೆ. ಮತ್ತು ಡಾಲರ್ ಕೂಡ ಅಪ್ರಿಷಿಯೇಟ್ ಸ್ಥಿತಿಲೇ ಇದೆ. ಸೊ ಗ್ರಾಸ್ ಡೊಮೆಸ್ಟಿಕ್ ಇನ್ಕಮ್ ವಿಚ್ ಟ್ರ್ಯಾಕ್ಸ್ earned income from production grew by 1.3%. ಸೊ GDI ಗ್ರಾಸ್ ಡೊಮೆಸ್ಟಿಕ್ ಇನ್ಕಮ್ಮು 1.3% ಮೇಲಕ್ಕೆ ಹೋಗಿದೆ. ಸೊ ಇದು ಒಂದು ಪಾಸಿಟಿವ್ ನೋಟು. ಸೊ ಇಷ್ಟೆಲ್ಲ ಆದಮೇಲೆ ನ್ಯೂ ಡೇಟಾ ಏನಂತ ಹೇಳಿದೆ? ಶೋಡ್ ಎ ಸ್ಲೈಟ್ ಡಿಕ್ಲೈನ್ ಇನ್ ದ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸ್. ಸೊ ಅನ್ಎಂಪ್ಲಾಯ್ಮೆಂಟ್ ಕ್ಲೈಮ್ಸು ಡಿಕ್ಲೈನ್ ಆಗಿದರೆ ಇದು ಪಾಸಿಟಿವ್ ಸಂಕೇತನೇ. ಸೊ 2,31,000ಗೆ ಬಂದು ನಿಂತಿದೆ. ಸೊ August 24 ಇದರದ ಒಂದು ಲೇಬರ್ ಡಿಪಾರ್ಟ್ಮೆಂಟ್ ಏನಿತ್ತು 2,32,000 ಪ್ರೆಡಿಕ್ಟ್ ಮಾಡಿತ್ತು, ಹಾಗೆ ರಿಸಲ್ಟ್ ಕೂಡ ಬಂದಿತ್ತು. ಸೊ ಇವಾಗಲೂ ಪ್ರೆಡಿಕ್ಷನ್ ಇಷ್ಟೇ ಇರೋದು, ಬಟ್ ಲೈಟಾಗಿ 1,00,000 ಕಮ್ಮಿ ತೋರಿಸಿದ್ದಾರೆ. ಓಕೆ, ಸೊ ನೋಡೋಣ ಈ ನ್ಯೂಸು
ಫೆಡ್ ಚೇರ್ಮನ್ ಜೆರೋಮ್ ಪವೆಲ್ ಅವ್ರಿಗೆ ಇಷ್ಟ ಆಗುತ್ತಾ, ಇನ್ಫ್ಲೇಷನ್ ಕೂಲ್ ಆಗಿದೆಯಾ ಅಂತ ತಿಳ್ಕೊಂಡು ಅವರು ರೇಟ್ ಕಟ್ ಮಾಡೋ ಸ್ಥಿತಿ ಇದರಿಂದ ಜಾಸ್ತಿನೇ ಆಗುತ್ತೆ. ಯಾಕಂದರೆ GDP ಡೇಟಾ ತುಂಬ ಚೆನ್ನಾಗಿ ಮೋರ್ ದ್ಯಾನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿರೋ ಸಾಧ್ಯತೆ ಎಲ್ಲ ಇದೆ. ಓಕೆ, ಬಂದಿದೆ ಕೂಡ. ಸೊ ಇದರಿಂದ ಅವರು ರೇಟ್ ಕಟ್ ಮಾಡೋ ಸಾಧ್ಯತೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗುತ್ತೆ ರೇಟ್ ಕಟ್ ಬಗ್ಗೆ. ಸೊ ಮುಂದಿನ ನ್ಯೂಸ್ ಬಂದು ಕ್ರೆಡ್ ಆ್ಯಪ್ ಬಗ್ಗೆ. ಸೊ ನಿಮ್ಗೆ ಗೊತ್ತೇ ಇದೆ, ಎಲ್ಲರ ಹತ್ರನೂ ಈಗ ಮೇಯ್ನಾಗಿ ಈ ಆ್ಯಪು ಇರುತ್ತೆ. ಅದು ಯಾವುದು ಅಂದರೆ ಕ್ರೆಡ್ ಆ್ಯಪ್. ನೋಡಿ, ಅದ್ರ CEO ಹೇಳಿದ್ದಾರೆ, ಕ್ರೆಡ್ ವಿಲ್ ಪವರ್ ಕ್ರೆಡಿಟ್ ಲೈನ್ ಆನ್ UPI ಬೈ ಇಯರ್ ಎಂಡ್. ಏನು ಈ ಕ್ರೆಡಿಟ್ ಲೈನ್ ಅಂದರೆ, ನೋಡಿ ಇಲ್ಲಿ ಹೇಳಿದ್ದಾರೆ, ಕ್ರೆಡ್ ಲೈನ್ ಆನ್ UPI ಅಲೌಸ್ users to access pre-approved credit lines from banks through their UPI apps. ಸೊ ಅಂದರೆ ಈಗ ನಮಗೆ ಎಲ್ಲೂ ಕ್ರೆಡಿಟನ್ನು ಕೊಡ್ತಾ ಇಲ್ಲ. ಇನ್ವೆಸ್ಟ್ ಮಾಡಬೇಕು ಅಂದಾಗ ಕ್ರೆಡಿಟ್ ಸಿಗ್ತಾ ಇಲ್ಲ. ಹಾಗಾಗಿ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ ಮಾಡ್ತಾಯಿದ್ದಾರೆ. ಸೊ ಅದನ್ನು ಒಂದು ಬೈಪಾಸ್ ಮಾಡಲಿಕ್ಕೆ ಏನು ಮಾಡ್ತಾಯಿದ್ದಾರೆ, ಅವರ UPI ಬ್ಯಾಂಕ್ಸ್ ಮುಖಾಂತರ ಪ್ರೀ-ಅಪ್ರೂವ್ಡ್ ಕ್ರೆಡಿಟ್ ಲೈನ್ಸ್ನ ಓಪನ್ ಮಾಡಿಸ್ತಾ ಇದ್ದಾರೆ ಈ ಕ್ರೆಡ್ ಆ್ಯಪ್ ಅವರು. RBI ಅಲೌಡ್ ಬ್ಯಾಂಕ್ಸ್ ಟು ಆಫರ್ ಕ್ರೆಡಿಟ್ ಲೈನ್ಸ್ ಟು ಕಸ್ಟಮರ್ ಥ್ರೂ UPI. ಸೊ RBI ಆಗಲೇ ಅಪ್ರೂವಲ್ ಕೊಟ್ಟಿದ್ದಾರೆ. ಸೆವೆರಲ್ ಬ್ಯಾಂಕ್ಸ್ ಯಾವ್ದು ಅಂದರೆ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇವರೆಲ್ಲ ಕೂಡ ಈ ಒಂದು ಪ್ರಾಡಕ್ಟ್ ಲೈನ್ನ ಉಪಯೋಗಿಸ್ತಾರೆ. ಸೊ ಖಂಡಿತ ಇದು ಒಂದು ಪೇಮೆಂಟ್ ಸೆಕ್ಟ್ರಲ್ಲೇ ಒಂದು ಡಿಫ್ರೆಂಟ್ ವೇನ ಪಡ್ಕೊಳ್ಳುತ್ತೆ. ನೋಡೋಣ ಇದು ಚಾಲ್ತಿಗೆ ಬಂದಾಗ ಯಾವ ಥರ ಉಪಯೋಗ ಆಗುತ್ತೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಟಾಪ್ ನ್ಯೂಸ್ನ ನಿಮಗೆ ಕವರ್ ಮಾಡಿ ನಾನು ಹೇಳಿದ್ದೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಥಮ್ಸ್ ಅಪ್, ಶೇರ್ ಮಾಡಿ, ಲೈಕ್ ಅಂತೂ ಮಾಡಿ ನಮಗೆ ಹಾರೈಸಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡ್ತೀನಿ. ಸೊ ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.